ನಿಮ್ಮ ಸ್ಥಳದಿಂದಲೇ ನೀವು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಬಿಸ್ನೆಸ್ ಮಾಡಲು ಕಾಯ್ತಾ ಇದ್ದೀರಾ? ನೀವು ಬಿಸ್ನೆಸ್ ಮಾಡಲು ನಿಮ್ಮ ಬಳಿ ಬಂಡವಾಳ ಇಲ್ಲವೇ? ಚಿಂತೆ ಬೇಡ, ನಿಮಗಾಗಿಯೇ ಇದೆ ಸ್ವರ್ಣಗೌರಿ ಫುಡ್ ಪ್ರಾಡಕ್ಟ್ಸ್. ಬಿಸ್ನೆಸ್ ಮಾಡಲು ಆಸಕ್ತಿ ಇರುವವರು ಮತ್ತು ಸ್ವಂತ ಬಿಸ್ನೆಸ್ ಮಾಡಲು ಇಷ್ಟಪಡುವವರು ನೀವು ಇರುವ ಸ್ಥಳದಿಂದಲೇ ಬಿಸ್ನೆಸ್ ಶುರು ಮಾಡಿ. ಸ್ವರ್ಣಗೌರಿ ಗ್ರೂಪ್ ಆಫ್ ಕಂಪನಿಯಿಂದ ಕಮ್ಮಿ ಬಂಡವಾಳದಲ್ಲೇ ಹೆಚ್ಚು ಲಾಭ ಗಳಿಸಿ. ಈ ಸುವರ್ಣ ಅವಕಾಶವನ್ನು ಹೋಮ್ ನೀಡ್ಸ್ ಕಾರ್ಡ್ ನಿಮಗಾಗಿ ತಂದಿದೆ. ಕೇವಲ 3,000 ರೂಪಾಯಿಗಳಲ್ಲಿ ಈ ಬಿಸ್ನೆಸ್ ಅನ್ನು ಶುರು ಮಾಡಬಹುದು. ಉತ್ಕೃಷ್ಟ ಗುಣಮಟ್ಟದ ಮಸಾಲಾ ಪದಾರ್ಥಗಳಿಂದ ಭಾರತಾದ್ಯಂತ ಹೆಸರು ಮಾಡುತ್ತಿರುವ ಸ್ವರ್ಣಗೌರಿ ಮಸಾಲಾ ಪೌಡರ್ಗಳು, ಇನ್ಸ್ಟಂಟ್ ಮಿಕ್ಸ್, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಚಿಕನ್ ಕಬಾಬ್ ಪೌಡರ್, ಎಗ್ ಮಸಾಲಾ, ಚಿಕನ್ ಮಸಾಲಾ, ಮಟನ್ ಮಸಾಲಾ, ರಸಂ ಪೌಡರ್, ಸಾಂಬಾರ್ ಪೌಡರ್, ಗರಂ ಮಸಾಲಾ, ಪುಳಿಯೋಗರೆ ಪೌಡರ್, ಟೀ ಪೌಡರ್, ಹಲ್ದಿ ಮತ್ತು ಚಂದನ್ ಸೋಪ್, ಸ್ವರ್ಣಗೌರಿ ಹರ್ಬಲ್ ಟೂತ್ ಪೇಸ್ಟ್ ಈ ರೀತಿಯ ದಿನಬಳಕೆಯ ವಸ್ತುಗಳನ್ನು ವ್ಯಾಪಾರ ಮಾಡಿ ವಾರಕ್ಕೆ 25,000ಕ್ಕಿಂತ ಹೆಚ್ಚು ಅಧಿಕ ಗಳಿಸಿ. ಇದಲ್ಲದೆ ವಾರದ ಕಮಿಷನ್ ಎಲ್ಲ ಸೇರಿ ಕನಿಷ್ಠ 10,000ದಿಂದ 1.5 ಲಕ್ಷದವರೆಗೂ ಗಳಿಸುವ ಅವಕಾಶ ಇದೆ. ಜೊತೆಗೆ ಪಿಎಫ್ ಮತ್ತು ಇಎಸ್ಐ ಸೌಲಭ್ಯವೂ ಇದೆ. ಬೈಕ್, ಕಾರು, ಹೌಸ್ ಫಂಡ್ ನಂತ 1 ಕೋಟಿವರೆಗೂ ಬಂಪರ್ ಉಡುಗೊರೆ ಗಳಿಸಬಹುದು. ಇಲ್ಲಿ ವಿದ್ಯಾರ್ಹತೆಯಾಗಲಿ ಅನುಭವವಾಗಲಿ ಅವಶ್ಯಕತೆ ಇಲ್ಲ. ನಿಮ್ಮ ಉತ್ಸಾಹ ಮತ್ತು ಆಸಕ್ತಿಯೇ ನಿಮ್ಮ ಅರ್ಹತೆಯಾಗಲಿದೆ. ನೀವು ಸ್ವತಂತ್ರವಾಗಿಯೂ ನಿಮ್ಮ ಕುಟುಂಬದ ಸಹಾಯದೊಂದಿಗೂ ಈ ವ್ಯಾಪಾರ ಮಾಡಬಹುದು. ಸುರಕ್ಷಿತ ಮತ್ತು ಅಧಿಕ ಲಾಭದೊಂದಿಗೆ ನಿಮ್ಮ ಕನಸಿನ ಭವಿಷ್ಯವನ್ನು ನನಸಾಗಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶ. ಸ್ವರ್ಣಗೌರಿ ಫುಡ್ ಪ್ರಾಡಕ್ಟ್ಸ್ ಹೆಚ್ಚಿನ ಈ ಒಂದು ಶುಭ ಸಮಾರಂಭದಲ್ಲಿ ಈ ಫ್ರಾಂಚೈಸಿ ಓಪನ್ ಆಗ್ತಾ ಇದೆ. ಈ ಫ್ರಾಂಚೈಸಿ ಓನರ್ ಬಂದ್ಬಿಟ್ಟು ರಾಧಾಕೃಷ್ಣ ಶೆಟ್ಟಿ ಅಂತೇಳಿ, ಇವ್ರದ್ದು ಸ್ವಂತ ಬಿಲ್ಡಿಂಗು. ಅದರಲ್ಲಿ ಇವರು ಒಬ್ಬ ಸ್ವರ್ಣಗೌರಿ ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಆಗ್ತಾ ಫ್ರಾಂಚೈಸಿ ಕೂಡ ಅವರು ತಗೊಂಡಿದ್ದಾರೆ. ಈ ಸ್ವರ್ಣಗೌರಿ ಅಂತಕ್ಕಂಥ ಕಂಪನಿಯಲ್ಲಿ ಅದು ಇದರ ಮೂಲ ಉದ್ದೇಶ ಏನು, ಇವರು ಎಲ್ಲಿಂದ ಬಂದರು, ಇವರು MD ಯಾರು, ಇದನ್ನ ಮಾರ್ಕೆಟಿಂಗಿಗೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಪರಿಚಯ ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲ ಸವಿಸ್ತಾರವಾದ ವಿಚಾರಗಳನ್ನ ನಮ್ಮ ಈ ಕಂಪನಿಯ ಬಳ್ಳಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಕೃಷ್ಣಮೂರ್ತಿ ಅಂತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅನೇಕ ನೆಟ್ವರ್ಕ್ ಅನುಭವಗಳನ್ನು ಹೊಂದಿರತಕ್ಕಂಥ ಇವರು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ನಮ್ಮ ಬಳ್ಳಾರಿ ಮಾರ್ಕೆಟಿಂಗ್ಗೆ ನನ್ನ ಮತ್ತು ನಮ್ಮ ಗಿರಿ ಪ್ರೆಸ್ ರಿಪೋರ್ಟರ್ ಅವ್ರ ಮೂಲಕ ಬಳ್ಳಾರಿಗೆ ಪರಿಚಯ ಮಾಡಿ ಸುಮಾರು ಈಗಾಗಲೇ 50ರಿಂದ 100 ಕಸ್ಟಮರ್ಗಳನ್ನ ಈಗ ಆಲ್ರೆಡಿ ಇವರು ಹುಟ್ಟಾಕಿದ್ದು, ಇನ್ನು ಸಾವಿರಾರು ಕಸ್ಟಮರ್ಗಳನ್ನ ಇಲ್ಲಿ ಹುಟ್ಟಾಕ್ಲಿಕ್ಕೆ ಇವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಈ ವೇದಿಕೆಯನ್ನು ಮಾತಾಡಲಿಕ್ಕೆ ಅವರಿಗೆ ಬಿಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಈ ಸ್ವರ್ಣಗೌರಿ ಗ್ರೂಪ್ ಆಫ್ ಕಂಪನೀಸ್ನ ನಾನು ಬಳ್ಳಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದರಲ್ಲಿ ಸರ್ ಅನುಕೂಲ ಶೆಟ್ಟಿ ಮತ್ತು ಗಿರೀಶ್ ಅವರ ಮೂಲಕ ನಾವಲ್ಲಿ ಬಳ್ಳಾರಿಯಲ್ಲಿ ಪಾದಾರ್ಪಣೆ ಮಾಡಿದ್ದೀವಿ. ಅದಕ್ಕೆ ಮೂಲತಃ ಸಪೋರ್ಟ್ ಮಾಡಿದಂತೆ ರಾಧಾಕೃಷ್ಣ ಅವರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಫ್ರಾಂಚೈಸ್ ತಗೊಂಡಿದ್ದಾರೆ. ಎಲ್ಲ ಕಸ್ಟಮರ್ಸ್ಗೆ ಬ್ಯಾಂಗ್ಳೂರಿಂದ ಬರಬೇಕಂದ್ರೆ ಕಷ್ಟ ಆಗ್ತಾ ಜೀವನ ಸಿಗೋದು ಕಷ್ಟ. ಅದಕ್ಕೆ ಕಣ್ಮುಂದೆ ಪ್ರಾಡಕ್ಟ್ ಇದ್ದು ಬೇಗ ಬಿಸ್ನೆಸ್ ಆಗೋ ಉದ್ದೇಶಕ್ಕೋಸ್ಕರ ನಮ್ಮ ರಾಧಾಕೃಷ್ಣ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಕಂಪನಿ ಉದ್ದೇಶ ಏನಪ್ಪಾ ಅಂದರೆ, ಇವತ್ತು ಪ್ರತಿಯೊಬ್ಬರು ನಾವು ಎಲ್ಲರೂ ರೇಷನ್ ತಗೊಳ್ತಾ ಇದ್ದೀವಿ, ಎಲ್ಲ ಟೆಕ್ನಾಲಜಿ ಬೆಳೆದಿದೆ, ನಾವು ಅಪ್ಡೇಟ್ ಆಗಬೇಕು, ಇಲ್ಲಾಂದ್ರೆ ಔಟ್ಡೇಟ್ ಹೋಗ್ಬಿಡ್ತೀವಿ. ಹಾಗಾಗಿ ಬೇರೆ ಕಂಪ್ನಿಯಲ್ಲಿ ನಾವು ತಗೊಳ್ತಾ ಇದ್ರೆ ಪ್ರಾಡಕ್ಟ್ಸ್, ಇದೇ ಪ್ರಾಡಕ್ಟ್ಸ್ ಬೇರೆ ಬೇರೆ ಫ್ಲಿಪ್ಕಾರ್ಟಲ್ಲಿ, ಅಮೆಜಾನಲ್ಲಿ ಬೇರೆ ಕಂಪನೀಸ್ ಇದ್ದಾವೆ. ಅಲ್ಲಿ ತೊಗೊಳೋದಕ್ಕಂತೂ ಇಲ್ಲಿ ತೊಗೊಂಡ್ರೆ ಒನ್ ಟೈಮ್ ಮೆಂಬರ್ಶಿಪ್ ಕಂಪನಿಯಲ್ಲಿ ತೊಗೊಂಡ್ರೆ ನಮಗೆ ಕಂಪನಿಯಿಂದ ಎಲ್ಲ ಥರ ಬೆನಿಫಿಟ್ ಸಿಗುತ್ತೆ. ಅದರಲ್ಲಿ ಮೇನ್ ಬೆನಿಫಿಟ್ ಏನಪ್ಪ ಅಂದರೆ ನಮಗೆ ಇನ್ಸೆಂಟಿವ್ ಸಿಗುತ್ತೆ. ಜೊತೆಗೆ ಮನೇಲಿ ಕೂತ್ಕೊಂಡು ಮೇನ್ ನಿರುದ್ಯೋಗರಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲರಿಗೆ ಮನೇಲಿ ಕೂತ್ಕೊಂಡು ಇದು ವರ್ಕ್ ಫ್ರಮ್ ಹೋಮ್ ಥರ ಮನೇಲಿ ಕೆಲಸ ಮಾಡಿಕೊಂಡ್ರೆ ಅವರಿಗೆ ಕಂಪನಿ ಕಡೆಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ಫಸ್ಟ್ ಬೆನಿಫಿಟ್ ಬಂದು ಸ್ಯಾಲರಿ ಸಿಗುತ್ತೆ, ESI ಸಿಗುತ್ತೆ. ESI ಇವತ್ತು ಯಾವುದು ಗೌರ್ಮೆಂಟ್ ಕಂಪನಿಲಿ ಲಿಮಿಟೆಡ್ ಕಂಪನಿ ಮಾತ್ರ ಕೊಡ್ತಾರೆ.
ಅಂತ ನಮ್ಮ ಕಂಪನೀಸಲ್ಲಿ ESI ಸಿಗುತ್ತೆ, ಸ್ಯಾಲರಿ ಸಿಗುತ್ತೆ. ಮೂರನೇದು ಅದಕ್ಕಿಂತ ಹೆಚ್ಚು ಬೆನಿಫಿಟ್ PF. ಇವತ್ತು ಪೆನ್ಷನ್ ಎಷ್ಟೋ ಜನ ಇವತ್ತು ಎಲ್ಲರೂ ಜಾಬ್ ಬೇಕಂತ ಹೋಗ್ತಾರೆ. ಅದಕ್ಕೋಸ್ಕರ ಪೆನ್ಷನ್ಗೋಸ್ಕರ ಅದೇ ಬೆನಿಫಿಟ್ಸ್ ಇಲ್ಲಿ ಏನು ಲಕ್ಷಗಟ್ಟಲೆ ನಾವು ಸೇಲ್ ಮಾಡಂಗಿಲ್ಲ, ಮನೆಗೂ ಡೋರ್ ಡೆಲಿವರಿ ಮಾಡಂಗಿಲ್ಲ. ಇದು ಡೈರೆಕ್ಟ್ ಸೇಲಿಂಗ್. ಇವತ್ತು ಮಿನಿಸ್ಟರ್ಸ್, ಗೌರ್ಮೆಂಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ಜಾಬ್ಸ್ ಇಲ್ಲ. ಹಂಗಾಗಿ ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಅವಕಾಶ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವ್ರವ್ರ ಸೀನಿಯರ್ಸ್ ಹತ್ರ ಬಂದು ಮಾಹಿತಿ ತಗೊಳ್ಳಿ. ಎಲ್ಲರೂ ಬೆಳೀರಿ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಮಂಡ್ಯ.